ಈಗ ನೆಕ್ಸ್ಟ್ ನೋಡ್ತಕ್ಕಂಥದ್ದು ಹೊಯ್ಸಳರು. ಎಸ್, ನಮ್ಮ ಕರ್ನಾಟಕ ಒಂದು ಪ್ರಾಚೀನ ಕರ್ನಾಟಕ ಇತಿಹಾಸದ ಕೊನೆಯ ಸಾಮ್ರಾಜ್ಯ. ನಮ್ಮಲ್ಲಿ ನೋಡ್ತಾ ಹೋಗ್ಬೋದು, ಇವಾಗ ಪ್ರತಿ ಸಾಮ್ರಾಜ್ಯಕ್ಕೂ ಒಂದಲ್ಲ ಒಂದು ಇಂಟರ್ಲಿಂಕಿಂಗ್ ಇತ್ತು. ಅಂದ್ರೆ ಈಗ ಕದಂಬಾಸ್ಗೂ ಮತ್ತೆ ಗಂಗಾಸ್ಗೂ ಒಂಥರ ಓಕೆ ಮದುವೆಗೆ ಆ ಥರ ಒಂದು ಓಕೆ ಮ್ಯಾಟ್ರಿಮೋನಿಯಲ್ಸ್ ಈ ಥರ ಒಂದು ಲಿಂಕ್ ಇತ್ತು. ಇನ್ನು ಕದಂಬಾಸ್ನ ಸೋಲ್ಸಿ ಏನ್ ಮಾಡ್ತಾರೆ, ಬಾದಾಮಿ ಚಾಲುಕ್ಯರು ಬರ್ತಾರೆ. ಬಾದಾಮಿ ಚಾಲುಕ್ಯರನ್ನ ಸೋಲ್ಸಿ ಯಾರು ಬರ್ತಾರೆ, ರಾಷ್ಟ್ರಕೂಟರು ಬರ್ತಾರೆ. ರಾಷ್ಟ್ರಕೂಟರನ್ನ ಸೋಲ್ಸಿ ಕಲ್ಯಾಣಿ ಚಾಲುಕ್ಯರು ಬರ್ತಾರೆ. ಒಬ್ಬರಿಗೆ ಒಂದೊಂದು ರೀತಿ ಏನಾಗಿತ್ತು, ಇಲ್ಲಿ ನಾವು ಸಂಬಂಧವನ್ನ ನೋಡ್ತೀವಿ. ಆದ್ರೆ ಹೊಯ್ಸಳ ಹೆಂಗ್ ಗೊತ್ತಾ, ದೇ ಆರ್ ದ ಇಂಡಿಪೆಂಡೆಂಟ್. ಇವರು ಸ್ವತಂತ್ರವಾಗಿ ಬಂದಿರತಕ್ಕಂಥವ್ರು. ಇವರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾಗೂ ಯಾರಿಗೂ ಕೂಡ ಏನ್ ಮಾಡ್ತಾರೆ, ಇವರು ಫ್ಯೂಟರ್ ಆಗಿ ಕೆಲಸ ನಿರ್ವಹಣೆ ಮಾಡಲಿಲ್ಲ. ತಾವೇನ್ ಮಾಡ್ತಾರೆ, ತಮ್ಮದಾಗಿರ್ತಕ್ಕಂಥ ಸ್ವಂತ ಒಂದು ಸಾಮ್ರಾಜ್ಯ ಏನ್ ಮಾಡ್ತಾರೆ, ಸ್ಥಾಪನೆಯಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಇನ್ನ ಹೊಯ್ಸಳರ ಬಗ್ಗೆ ಒಂದು ಇತಿಹಾಸದ ಬಗ್ಗೆ ಹೇಳಬೇಕು ಅಂತಂದ್ರೆ ಅದೊಂದು ಸ್ಟೋರಿ ಬರುತ್ತೆ. ಏನು ಅಂತಂದ್ರೆ ಎರಡು ರೀತಿ ಹೇಳ್ತಾ ಹೋಗ್ತಾರೆ. ಲೈಕ್ ಹೇಗೆ, ಮೊದಲನೇ ಸ್ಟೋರಿ ಏನು ಅಂತಂದ್ರೆ, ಒಬ್ಬ ರಾಜ ಇರ್ತಾನೆ. ಒಬ್ಬ ರಾಜ ಏನ್ ಮಾಡ್ತಾನೆ, ಸೊ ಅವ್ರೇನ್ ಮಾಡ್ತಾ ಹೋಗ್ತಾರೆ, ಈ ನಮ್ಮ ಒಂದು ದಕ್ಷಿಣದ ಕಾಶಿಯಾಗಿರ್ತಕ್ಕಂಥ ರಾಮೇಶ್ವರಂಗೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರಿಲ್ಲೇ ನಮ್ಮ ದ್ವಾರ ಸಮುದ್ರ ಅಂತ ಕರಿತೀವಲ್ವಾ, ಅಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ. ಅವಾಗ ಅವ್ರಿಗೆ ಕನ್ಸಲ್ಲಿ ಮಲ್ಲಿಕಾರ್ಜುನ ದೇವ್ರ ಮುಂದೆ ಏನ್ ಮಾಡ್ತಾನೆ, ಇಲ್ಲಿ ಒಂದು ಸಾಮ್ರಾಜ್ಯನ ಸ್ಥಾಪನೆ ಮಾಡುವಂತೇಳಿ ಆದೇಶ ಕೊಡ್ತಾರೆ. ನಂತರ ಅವನಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ. ಬಟ್ ಯಾವುದೊಂದು ಕಾರಣದಲ್ಲಿ ಅದು ಮುಳುಗೋಯ್ತು ಅಥವಾ ಒಂದು ಸುಟ್ಟೋಯ್ತು ಅಂತ ಹೇಳ್ತಾ ಹೋಗ್ತಾರೆ. ಬಟ್ ಈ ಕಥೆಗಳಿಗೆ ನಾವು ಹೆಚ್ಚಿನ ಒಂದು ಪ್ರಾಮುಖ್ಯತೆಯಲ್ಲಿ ಕೊಡೋದಿಲ್ಲ. ಅದೇ ರೀತಿಯಾಗಿ ಇವರು ಕೂಡ ಅಷ್ಟೇ, ಹೊಯ್ಸಳರು ಇವ್ರು ತಮ್ಮಂತ ಕರ್ಕೊಂಡಿದ್ದಾರೆ, ಮಲೆ ಪೆರಳುಗೊಂಡರು ಅಂತ ಕರ್ಕೊಂಡಿದ್ದಾರೆ. ಹೇಗೆ ರಾಷ್ಟ್ರಕೂಟರು ತಮ್ಮನ್ನ ಒಂದು ಲಟ್ಟಲೂರಿನ ಒಂದು ಪೂರ್ವಾಧೀಶರಿಂದ ಕರ್ಕೊಂಡ್ರು, ಇವ್ರು ತಮ್ಮನ್ನ ತಾವೇನು ಎಂದು ಕರ್ಕೊಳ್ತಾರೆ, ಮಲೆ ಪೆರಳುಗೊಂಡ ಅಂತ ಕರೀತಾ ಹೋಗ್ತಾರೆ. ಏನಿದು ಅಂತಂದ್ರೆ, ಸೊ ಚಿಕ್ಕಮಂಗ್ಳೂರು ಬಳಿ ಇರ್ತಕ್ಕಂಥ ಆ ಒಂದು ದಟ್ಟವಾದ ಒಂದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಅಲ್ಲಿರ್ತಕ್ಕಂಥ ಒಂದು ಗಿರಿಜನರು, ಅಂದ್ರೆ ಟ್ರೈಬಲ್ ಪೀಪಲ್ಸ್ ಅಥವಾ ಕಾಡಲ್ಲಿರ್ತಕ್ಕಂಥ ಜನರು, ಅಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಏನ್ ಮಾಡ್ತೀವಿ, ನಾವು ಸೋಲ್ಸಿ ಈ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದ್ವಿ ಅಂತಲೂ ಕೂಡ ಏನ್ ಮಾಡ್ತಾರೆ, ಒಂದು ಉಲ್ಲೇಖವನ್ನ ಇಲ್ಲಿ ಇದ್ರ ಬಗ್ಗೆ ನೀಡ್ತಕ್ಕಂಥದ್ದು. ಇನ್ನ ನಾವು ರಿಯಲ್ ಸ್ಟೋರಿ ಎಂಟ್ರಿ ಆಗಾದ್ರೆ, ಈ ಒಂದು ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತಂದ್ರೆ ನಾವು ಸಳ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಹೌದು, ಈ ಸಳ ಏನಾಗಿರ್ತಾನೆ, ಇನಿಷಿಯಲಿ ಈಸ್ ನಾಟ್ ಎ ಕಿಂಗ್, ಅವನೇನು ಕೂಡ ಆಗಿರಲ್ಲ. ಅವನು ತನ್ನ ಮನೆ ದೇವತೆ ಆಗಿರ್ತಕ್ಕಂಥ ವಾಸಂತಿಕಾ ದೇವಿ ಅಂತ ಕರಿತೀವಿ. ಅವಳಿಗೆ ಏನ್ ಮಾಡ್ತಾನೆ, ದಿನನಿತ್ಯ ಟೆಂಪಲ್ಗೆ ಸುತ್ತಮುತ್ತನಾಗಿರುತ್ತೆ ಒಂದು ಆಶ್ರಮ ಇರುತ್ತೆ. ಆ ಆಶ್ರಮದಲ್ಲಿ ಸುದತ್ತಾಚಾರ್ಯರು ಅಂತ ಏನ್ ಮಾಡ್ತಾರೆ, ಒಬ್ಬ ಋಷಿಮುನಿಗಳು ನೆಲೆಸಿರ್ತಾರೆ. ಇವ್ರೇನ್ ಮಾಡ್ತಾನೆ, ಸೊ ಡೈಲಿ ಬೆಳಗ್ಗೆ ಹೋಗೋದು, ಆಶ್ರಮಕ್ಕೆ ಏನ್ ಬೇಕು ಎಲ್ಲ ಕೊಡೋದು, ಅಲ್ಲಿ ದೇವಸ್ಥಾನಕ್ಕೆ ಆ ಮನೆ ದೇವತೆಗೆ ಏನ್ ಪೂಜೆ ಹಣಿ ಮಾಡಬೇಕಲ್ವಾ, ಸೊ ಪೂಜೆ ಬೇಕಾಗಿರ್ತಕ್ಕಂಥ ನೀರು ಹೂವು ಎಲ್ಲಾ ಸಾಮಗ್ರಿ ಏನ್ ಮಾಡ್ತಾನೆ ಪ್ರೊವೈಡ್ ಮಾಡಿ, ನಂತರದಲ್ಲಿ ತನ್ನ ಕೆಲಸ ತಾನು ಹೋಗ್ತಾ ಇದ್ದ. ಇದು ಅವ್ನು ಥ್ರೂ ಔಟ್ ದ ಲೈಫಲ್ಲಿ ಪ್ರತಿನಿತ್ಯ ನಡೀತಾ ಇತ್ತು. ಇದೇ ರೀತಿ ಏನಾಗಿರುತ್ತೆ, ಒಂದ್ಸಲ ಹೀಗೆ ಬಂದಿರ್ತಾನೆ, ಅದೇ ಟೈಮಲ್ಲಿ ಆ ಒಂದು ಆಶ್ರಮ ಸುತ್ತಮುತ್ತ ಏನಾಗುತ್ತೆ, ಒಂದು ಹುಲಿ ಕಾಣಿಸ್ಕೊಡುತ್ತೆ. ಆ ಹುಲಿ ಏನಾಗುತ್ತೆ, ಸೊ ಆಶ್ರಮದಡೆಗೆ ಒಂದು ದಾಳಿನ ಇಡಕ್ ಬರುತ್ತೆ. ಅಂತ ಸಂದರ್ಭದಲ್ಲಿ ಆ ಸುದತ್ತಾಚಾರ್ಯ ಏನ್ ಮಾಡ್ತಾರೆ, ತಮ್ಮ ಹತ್ರ ಇರ್ತಕ್ಕಂಥ ಒಂದು ಖಡ್ಗವನ್ನ ಏನ್ ಮಾಡ್ತಾರೆ, ಜೋರಾಗಿ ಸರಣಿ ಕೊಡ್ತಾರೆ. ಪೊಯ್ ಸಳ, ಪೊಯ್ ಅಂತಂದ್ರೆ ನಾವು ಕೊಲ್ಲು ಅಂತ ಹೇಳ್ತೀವಿ. ಸಳನ ಖಡ್ಗ ಕೊಟ್ಟು ಆ ಹುಲಿನ ಕೊಲ್ಲು ಅಂತ ಆದೇಶ ಮಾಡ್ತಾರೆ. ಆವಾಗ ಆ ಸಳ ಏನ್ ಮಾಡ್ತಾನೆ, ತನ್ನ ಖಡ್ಗದಲ್ಲಿ ಒಂದೇ ಇಟಲ್ ಏನ್ ಮಾಡ್ತಾನೆ, ಆ ಹುಲಿನ ಇಲ್ಲಿ ಸಾಯಿಸ್ತಕ್ಕಂಥದ್ದು. ಸೊ ಈ ಒಂದು ಹೊಯ್ಸಳ ಅಂತಕ್ಕಂಥ ಒಂದು ಪದ ಏನಾಗ್ತಾ ಹೋಗುತ್ತೆ, ಅಪಭ್ರಂಶ ಆಗಿ ಅದು ಹೊಯ್ಸಳ ಆಗಿ ಏನ್ ಮಾಡಾಗುತ್ತೆ, ಇಲ್ಲಿ ಕನ್ವರ್ಟ್ ಕೂಡ ಇಲ್ಲಿ ಆಗಿರ್ತಕ್ಕಂಥದ್ದು. ಇನ್ನ ಇವರೊಂದು ಲಾಂಛನ ನೋಡೋದಾದ್ರೆ ನಾವು ನೋಡಬಹುದು, ಹುಲಿಯನ್ನು ಕೊಳ್ಳುತ್ತಿರೋ ಒಂದು ಸ್ಥಳನ ಒಂದು ದೃಶ್ಯ ಅಂತ ಕರೀತಾ ಹೋಗ್ತೀವಿ. ಯಾಕೆ ಇದನ್ನೇ ಇಟ್ಕೊಂಡ್ರು, ಅದಕ್ಕೊಂದು ಸ್ಟೋರಿ ಇದೆ. ಲೈಕ್ ಹೇಗೆ ಅಂತಂದ್ರೆ, ಇದೇ ಟೈಮಲ್ಲಿ ಎಲ್ಲಿ ಎಸ್ಪೆಷಲಿ ತಮಿಳುನಾಡಲ್ಲಿ ಚೋಳರ ಆಳ್ವಿಕೆ ಮಾಡ್ತಾ ಇರ್ತಾರೆ. ಚೋಳದವರು ಕಟ್ಟ ಒಂದು ಶೈವ ಧರ್ಮದ ಒಂದು ಅನುಯಾಯಿಗಳಾಗಿದ್ರು. ಸಣ್ಣ ಅಂತ ಸಂದರ್ಭದಲ್ಲಿ ಅವರು ಬೇರೆ ಯಾವ ಧರ್ಮವನ್ನು ಕೂಡ ಏನ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಎಲ್ಲರೂ ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಮೀನ್ಸ್ ಎಗ್ನೆಸ್ಟ್ ಮಾಡ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜೈನ ಮುನಿಗಳು ಅಂಡ್ ಬೇರೆ ಬೇರೆ ಏನ್ ಮಾಡ್ತಾರೆ, ಎಲ್ಲ ಒಂದ್ ಕಡೆಗೆ ಅಧಿಕಾರ ದರ್ಪಣಲ್ಲಿ ತೋರಿಸ್ತಾ ಇರ್ತಾರೆ. ಯಾವಾಗ ಈ ಜೈನ ಮುನಿಗಳಿಗೆ ಈ ಒಂದು ಇದ್ರೊಬ್ಬ ಮನುಷ್ಯ ಇದ್ದಾನೆ, ಅವನ ಹತ್ರ ಮಾಡಿದಂಥ ವಿಚಾರ ಗೊತ್ತಾಗತ್ತಲ್ಲ, ಅವಾಗ ಜೈನ ಮುನಿಗಳು ಬಂದು ಏನ್ ಮಾಡ್ತಾರೆ, ಸುದತ್ತಾಚಾರ್ಯ ಒಂದು ಆಶ್ರಮಕ್ಕೆ ಬಂದು ಆ ಒಂದು ಸಣ್ಣ ಕನ್ವಿನ್ಸ್ ಮಾಡೋದ್ರ ಮೂಲಕ ನೀನು ನಿನ್ನದಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡು, ಅಂಡ್ ಅದಕ್ಕೆ ಒಂದು ಏನೋ ಲಾಂಛನವನ್ನಾಗಿ ಏನ್ ಮಾಡ್ಕೊಳ್ತೀಯ, ಹುಲಿನ ಕೊಲ್ಲುತ್ತಿರುವ ಒಂದು ಸಣ್ಣ ದೃಶ್ಯ ಇಟ್ಕೊ ಅಂತ ಏನ್ ಮಾಡ್ತಾರೆ, ಅವರು ಸಜೆಸ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ, ಹುಲಿ ಬಂದು ಅದು ಚೋಳರ ಒಂದು ಏನೋ ಎಂಬ್ಲೆಮ್ ಆಗಿದೆ, ಅದನ್ನ ಕೊಲ್ತಕ್ಕಂಥ ಒಬ್ಬ ವೀರಯೋಧ ಒಬ್ಬ ನಿಧನೆ ಅಂತ ಏನ್ ಮಾಡ್ತಾರೆ, ಇಂಡಿಕೇಶನ್ ಕೊಡೋಕ್ಕೋಸ್ಕರನೇ ಈ ಒಂದು ಪದ ಏನ್ ಮಾಡ್ತಾ ಹೋಗಿದರೆ ಬಳಕೆನಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಿದ್ರೆ ಇವರ ಮೊದಲ ಕ್ಯಾಪಿಟಲ್ ಸಿಟಿ ಯಾವುದು,
ಮೊದಲ ಒಂದು ರಾಜಧಾನಿ ಯಾವುದು ಅಂತಂದ್ರೆ ಚಿಕ್ಕಮಂಗ್ಳೂರು ತಾಲೂಕು ಚಿಕ್ಕಮಂಗ್ಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬಳಿ ಬರ್ತಕ್ಕಂಥ ಅಂಗಡಿ ಗ್ರಾಮ, ಅಲ್ಲಿ ಸುತ್ತಮುತ್ತ ಬರ್ತಕ್ಕಂಥ ಒಂದು ಸೊಸೆಯೂರು ಅಂತ ಕರಿತೀವಿ, ಅದು ಇವರ ಮೊದಲ ಒಂದು ರಾಜಧಾನಿ ಆಗಿತ್ತು. ಅಲ್ಲಿಂದ ಏನ್ ಮಾಡ್ತಾರೆ, ನಂತರದಲ್ಲಿ ಬೇಲೂರು ಶಿಫ್ಟ್ ಆಗ್ತಾರೆ. ಬೇಲೂರಿನ ಹಳೆಯ ಹೆಸರು ನಾವು ವೇಲಾಪುರಿ ಅಂತ ಕರಿತೀವಿ. ಅಂಡ್ ಫೈನಲ್ ಆಗಿ ಈ ಒಂದು ದ್ವಾರ ಸಮುದ್ರ ಅಥವಾ ಹಳೆಬೀಡಿ ಬಂದು ಏನ್ ಮಾಡ್ತಾರೆ, ತಮ್ಮ ಒಂದು ಸೆಟಲ್ಮೆಂಟ್ ನ ಇಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಅಂಡ್ ಇವರ ಒಂದು ಹಿಂದಿನ ರಾಜವಂಶ ಯಾವ್ದಾಗಿತ್ತು, ಕಲ್ಯಾಣಿಯ ಒಂದು ಚಾಲುಕ್ಯರಾಗಿದ್ರು. ಅಂಡ್ ಇವರ ಮುಂದಿನ ರಾಜವಂಶ ಅದಾಗಿರುತ್ತೆ ವಿಜಯನಗರ ಒಂದು ಮಹಾ ಸಾಮ್ರಾಜ್ಯ. ಯಾಕೆ ಅಂತಂದ್ರೆ ಈ ಹೊಯ್ಸಳರ ಒಂದು ಕಂಟಿನ್ಯೂಟಿನಲ್ಲಿ ಅಂದ್ರೆ ಒಂದು ಸೋದರ ಸಂಬಂಧಿಗಳಾಗಿ ಈ ಒಂದು ಹರಿಹರ ಮತ್ತೆ ಬುಕ್ಕ ಅವರು ಕೂಡ ಬರ್ತಾ ಹೋಗ್ತಾರೆ. ಅಲ್ಲೇನಾಗ್ತಾ ಹೋಗುತ್ತೆ, ನಮ್ಮ ವಿಜಯನಗರ ಒಂದು ಸಾಮ್ರಾಜ್ಯ ಅಥವಾ ಕರ್ನಾಟಕದ ಒಂದು ಮಧ್ಯಕಾಲೀನ ಇತಿಹಾಸ ಏನಾಗ್ತಾ ಹೋಗುತ್ತೆ, ಸ್ಟಾರ್ಟ್ ಆಗ್ತಕ್ಕಂಥದ್ದು. ಹಾಗಿದ್ರೆ ಈ ಒಂದು ಹೊಯ್ಸಳರ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡಿದ್ವಲ್ವಾ, ಈಗ ನಾವು ಒಬ್ಬೊಬ್ಬರಾಗೆ ರಾಜರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮಗೆ ಇಲ್ಲಿ ಮೇಜರ್ ಬರ್ತಕ್ಕಂಥ ಒಬ್ಬ ರಾಜ, ಅವನ ಹೆಸರೇ ನಾವು ವಿಷ್ಣುವರ್ಧನ ಅಂತಲೂ ಕೂಡ ಏನ್ ಮಾಡ್ತೀವಿ, ಕರಿತಕ್ಕಂಥದ್ದು. ಸೊ ಇವರನ್ನ ನಾವು ಇಡೀ ಒಂದು ಹೊಯ್ಸಳ ಸಾಮ್ರಾಜ್ಯದ ಒಂದು ನಿಜವಾದ ಒಂದು ಸ್ಥಾಪಕ ಅಂತಲೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಕರಿತಕ್ಕಂಥದ್ದು. ಹಿ ಇಸ್ ದ ರಿಯಲ್ ಫೌಂಡರ್. ಅಂಡ್ ಇವನಿಗೆ ಇರ್ತಕ್ಕಂಥ ಒಂದು ಮೂಲ ಹೆಸರೇನು ಅಂತಂದ್ರೆ ಬಿಟ್ಟಿಗ ಅಥವಾ ಬಿಟ್ಟಿದೇವ ಅಂತಾನು ಕೂಡ ಏನ್ ಮಾಡ್ತೀವಿ, ಈ ವಿಷ್ಣುವರ್ಧನ್ ಬಗ್ಗೆಯಲ್ಲಿ ಮಾತಾಡ್ತಕ್ಕಂಥದ್ದು. ಆಸ್ ಪರ್ ದ ಮಾವಳ್ಳಿ ಶಾಸನ, ಇಟ್ಸ್ ನಾಟ್ ಎ ಮಳವಳ್ಳಿ, ಇಟ್ಸ್ ಎ ಮಾವಳ್ಳಿ. ಮಳವಳ್ಳಿ ಬಂದು ಕದಂಬವರ್ಮನಿಗೆ ಸಂಬಂಧಪಟ್ಟಿದ್ದು. ಪ್ರಾಕೃತ ಶಾಸನ, ಆ ಒಂದು ಶಾಸನದಲ್ಲಿ ನಾವು ಮೈರವರ್ಮನಿಗೆ ಅಂತ ಕರ್ಕೊಂಡಿದೀವಿ, ದ್ವಿಜೋತ್ತಮ ಅಂತ ಕರ್ಕೊಂಡಿದೀವಿ ಅಲ್ವಾ, ಅಂದ್ರೆ 2 ಬಾರಿ ಜನಿಸಿದವನು ಅಂತ ಕರೀರ್ತಕ್ಕಂಥದ್ದು. ಇಲ್ಲೂ ಕೂಡ ಅಷ್ಟೇ, ಇದು ಮಾವಳ್ಳಿ, ಅದು ಮಳವಳ್ಳಿ, ಇದು ಮಾವಳ್ಳಿ. ಈ ಮಾವಳ್ಳಿ ಶಾಸನದಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ, ಏನು ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಈ ಒಂದು ಕೋಲಾರ ಅದೇನಾಗಿರುತ್ತೆ, ಚೋಳರ ವಶಪಡಿಸ್ಕೊಂಡಿರ್ತಾರೆ. ಆ ಕೋಲಾರಕ್ಕೆ ನುಗ್ಗೇನ್ ಮಾಡ್ತಾನೆ, ಆ ಚೋಳರನ್ನ ಕಂಚಿದಂಗ ಏನ್ ಮಾಡ್ತಾನೆ, ಅವ್ರನ್ನ ಅಟ್ಟಾಡ್ಸ್ಕೊಂಡು ಹೋಗ್ತಕ್ಕಂಥದ್ದು. ಅದರ ಮೂಲಕ ಕಂಚಿಗೊಂಡ ಅಂತ ಏನ್ ಮಾಡ್ತಾರೆ, ಒಂದು ಬಿರುದಿನಲ್ಲಿ ಈ ಒಂದು ವಿಷ್ಣುವರ್ಧನಲ್ಲಿ ಪಡ್ಕೊಳ್ತಕ್ಕಂಥದ್ದು. ಅಂಡ್ ಇದರ ಒಂದು ಸವಿನೆನಪಿಗೋಸ್ಕರ ಏನ್ ಮಾಡ್ತಾರೆ, ಒಟ್ಟು 2 ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾರೆ. ಒಂದು ತಲಕಾಡಿನ ಒಂದು ಕೀರ್ತಿನಾರಾಯಣ ದೇವಾಲಯ, ಅದೇ ರೀತಿಯಾಗಿ ಇನ್ನೊಂದು ಬೇಲೂರಿನ ಒಂದು ವೀರನಾರಾಯಣ ದೇವಾಲಯ ಅಥವಾ ಚೆನ್ನಕೇಶವ ದೇವಾಲಯ ಅಂತ ಕರಿತೀವಿ. ಈ 2 ದೇವಾಲಯಗಳನ್ನ ಈ ಒಂದು ವಿಜಯದ ಒಂದು ಸ್ಮರಣಾರ್ಥಕವಾಗಿ ರಚನೆ ಮಾಡ್ತಾರೆ. ಜೊತೆಗೆ ಇವರು ಕೂಡ ಅಷ್ಟೇ ಕಂಚಿಗೊಂಡ ಅಂತನೂ ಕೂಡ ಏನ್ ಮಾಡ್ತಾರೆ, ಒಂದು ಬಿರುದಿನಲ್ಲಿ ಪಡ್ಕೊಳ್ತಕ್ಕಂಥದ್ದು. ಅಂಡ್ ಜೊತೆಗೆ ಕುಲೋತ್ತುಂಗ ಚೋಳನ ಏನ್ ಮಾಡ್ತಾರೆ, ಗಂಗವಾಡಿ ಪ್ರದೇಶದಲ್ಲಿ ವಶಪಡಿಸ್ಕೊಂಡು, ಜೊತೆಗೆ ತಲಕಾಡುಗೊಂಡ ಅಥವಾ ವೀರಗಂಗ ಅಥವಾ ವೀರ ವಿಕ್ರಮ ಅಂತಾನು ಕೂಡ ಏನ್ ಮಾಡ್ತಾರೆ, ಒಂದು ಬಿರುದನ್ನ ನಮ್ಮ ವಿಷ್ಣುವರ್ಧನಲ್ಲಿ ಪಡ್ಕೊಳ್ತಕ್ಕಂಥದ್ದು. ಜೊತೆಗೆ ಇವರು ಕೂಡ ನಾಣ್ಯಗಳನ್ನ ಹೊಡಿಸ್ತಾರೆ. ನೋಡಿ, 6ನೇ ವಿಕ್ರಮಾದಿತ್ಯ ನಾಣ್ಯಗಳು ಮಂಜರಿ ನಾಣ್ಯಗಳಾದ್ರೆ, ಇವರು ಕೂಡ ಬಂಗಾರದ ಒಂದು ನಾಣ್ಯಗಳನ್ನ ಹೊಡಿಸ್ತಾರೆ. ಬಟ್ ಆದ್ರೆ ಆ ನಾಣ್ಯಗಳಲ್ಲಿ ತಮ್ಮ ಶೀರ್ಷಿಕೆನ ಹಾಕೊಳ್ತಾರೆ, ಅದುವೇ ಶ್ರೀ ತಲಕಾಡು ಗೊಂಡ ಅಂತೇಳಿ ಒಂದು ಟೈಟಲ್ನ ಇಟ್ಕೊಂಡು ಆ ಟೈಟಲ್ ಮೂಲಕ ಏನ್ ಮಾಡ್ತಾರೆ, ಲಾಂಚ್ ಮಾಡ್ತಕ್ಕಂಥದ್ದು. ಅಂಡ್ ಜೊತೆಗೆ ಉಜ್ಜಯಿನಿಯ ಪಾಂಡ್ಯರನ್ನ ಏನ್ ಮಾಡ್ತಾನೆ, ನೊಳಂಬವಾಡಿ ಅಂತಕ್ಕಂಥ ಒಂದು ಏರಿಯಾ ಇರುತ್ತೆ. ಆ ಉಜ್ಜಯಿನಿಯ ಪಾಂಡ್ಯರಿಂದ ಆ ನೊಳಂಬವಾಡಿ ಏರಿಯಾನಲ್ಲಿ ವಶಪಡಿಸ್ಕೊಂಡು ನೊಳಂಬವಾಡಿ ಗೊಂಡ ಅಂತನೂ ಕೂಡ ಏನ್ ಮಾಡ್ತಾರೆ, ಒಂದು ಬಿರುದಿನಲ್ಲಿ ತಗೊಳ್ತಕ್ಕಂಥದ್ದು. ಜೊತೆಗೆ ಮಧುರೈ ಪಾಂಡ್ಯರನ್ನ ಸೋಲ್ಸೋದ್ರ ಮೂಲಕ ಮಧುರೈ ಕೊಂಡ ಅಂತನೂ ಕೂಡ ಏನ್ ಮಾಡ್ತಾರೆ, ಬಿರುದಿನಲ್ಲಿ ಪಡ್ಕೊಳ್ತಾ ಹೋಗ್ತಾರೆ. ಇಷ್ಟೆಲ್ಲಾ ಬಿರುದು ಪಡ್ಕೊಂಡ್ರು ಕೂಡ ಅಷ್ಟೇ, ಬಟ್ ವಿಷ್ಣುವರ್ಧನ ಸೋಲ್ಸ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ, 6ನೇ ವಿಕ್ರಮಾದಿತ್ಯ ಮಾಡ್ತಾನೆ. ಸರ್, 6ನೇ ವಿಕ್ರಮಾದಿತ್ಯ ಅಲ್ಲಿ ಬಂದ ಸಾಮಂತರಾಗಿದ್ರು, ಅಂದ್ರೆ ಈಕ್ವಲ್ ಟೈಮಲ್ಲಿ ಬಂದಿರತಕ್ಕಂಥವ್ರು ಇವರು. 6ನೇ ವಿಕ್ರಮಾದಿತ್ಯನ ಮೇನ್ ರಾಜ ಆಗಿದ್ರೆ, ಅದೇ ಸಂದರ್ಭದಲ್ಲಿ ವಿಷ್ಣುವರ್ಧನ ಇದ್ದ. ಆ ವಿಷ್ಣುವರ್ಧನಿಗೆ ಏನ್ ಮಾಡ್ತಾರೆ, ಆ ವಿಷ್ಣುವರ್ಧನ 6ನೇ ವಿಕ್ರಮಾದಿತ್ಯನ ವಿರುದ್ಧ 2 ಕದನ ಮಾಡ್ತಾನೆ. ಒಂದು ಕನ್ನೆಗಾಲ ಕದನ, ಇನ್ನೊಂದು ಹಲಸೂರು ಕದನ ಅಂತ ಕರಿತೀವಿ. ಈ ಕನ್ನೆಗಾಲ ಕದನದಲ್ಲಿ ಮತ್ತೆ ಹಲಸೂರು ಕದನ, ಈ 2 ಕದನದಲ್ಲೂ ಕೂಡ ಅಷ್ಟೇ ಈ 6ನೇ ವಿಕ್ರಮಾದಿತ್ಯನ್ ಮಾಡ್ತಾನೆ, ವಿಷ್ಣುವರ್ಧನಲ್ಲಿ ಸೋಲ್ಸಿರ್ತಕ್ಕಂಥದ್ದು. ಕೆಲವು ಬುಕ್ಕಲ್ಲಿ ಕಂದ ಹೇಳ್ತಾ ಹೋಗ್ತಾರೆ, ಕೆಲವು ಬುಕ್ಕಲ್ಲಿ ಹೇಗೆ ಅಂತಂದ್ರೆ ಕನ್ನೆಗಾಲದಲ್ಲಿ 6ನೇ ವಿಕ್ರಮಾದಿತ್ಯ ಗೆದ್ದ, ಬಟ್ ಆದ್ರೆ ಹಲಸೂರು ಕದನದಲ್ಲಿ ವಿಷ್ಣುವರ್ಧನ ಗೆದ್ದ ಅಂತ ಹೇಳ್ತಾ ಹೋಗ್ತಾರೆ. ಬಟ್ ನಾನು ನೋಡಿರೋ ಹಾಗೆ ಮೋಸ್ಟ್ ಆಫ್ ದ ಪ್ರಾಮಿನೆಂಟ್ ಬುಕ್ ಅಲ್ಲಿ ಈ 2 ಕದನದಲ್ಲೂ ಕೂಡ ಅಷ್ಟೇ ವಿಷ್ಣುವರ್ಧನ ಏನ್ ಮಾಡ್ತಾನೆ, 6ನೇ ವಿಕ್ರಮಾದಿತ್ಯನ ಮುಂದಲ್ಲಿ ಸೋತು ತನ್ನ ಮಂಡಿನ ಊರ್ತಕ್ಕಂಥ ಕೆಲಸದಲ್ಲಿ ಮಾಡ್ತಾ ಹೋಗ್ತಾನೆ. ಅಂಡ್ ಈ ಒಂದು ವಿಷ್ಣುವರ್ಧನಿಗೆ ಒಬ್ಬ ಕಮಾಂಡರ್ ಇದ್ದ, ದಂಡಾಧಿಪತಿ ಇದ್ದ, ಅವನ ಹೆಸರು ಗಂಗರಾಜ ಅಂತ ಕರಿತೀವಿ. ಅವನಿಗೆ ಮಹಾಪ್ರಚಂಡ ಒಂದು ದಂಡನಾಥ ಅಂತಾನು ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಕರಿತಕ್ಕಂಥದ್ದು. ಅಂಡ್ ಜೊತೆಗೇನೆ ಇವನ ಇನ್ನೊಬ್ಬ ದಂಡನಾಯಕ, ಅವನ ಹೆಸರೇ ನಾವು ಕೇತುಮಲ್ಲ ಅಂತ ಕರಿತೀವಿ. ಈ ಕೇತುಮಲ್ಲ ಏನ್ ಮಾಡ್ತಾನೆ, ಹಳೇಬೀಡಿನಲ್ಲಿ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಹೊಯ್ಸಳೇಶ್ವರ ಒಂದು ದೇವಾಲಯ ಅಥವಾ ವಿಷ್ಣುವರ್ಧನ ದೇವಾಲಯ ಕೂಡ ಏನ್ ಮಾಡ್ತಾನೆ, ಇವನ ಒಂದು ದಂಡಾಧಿಪತಿ ಆಗಿರ್ತಕ್ಕಂಥ ಕೇತುಮಲ್ಲ ಇಲ್ಲಿ ರಚನೆಯನ್ನ ಇಲ್ಲಿ ಮಾಡ್ತಕ್ಕಂಥದ್ದು.
ಅಂಡ್ ಅಷ್ಟಲ್ದೇನೆ ನಾವು ವಿಷ್ಣುವರ್ಧನ್ಗೆ ಚತುಸ್ಮಯ ಸಮುದ್ರಣ ಅಂತ ಕರಿತಾ ಇದ್ವಿ. ಅಂದ್ರೆ ಯಾರು ಎಲ್ಲಾ ಒಂದು ಧರ್ಮಗಳಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ, ಅದೇ ರೀತಿಯಾಗಿ ಯಾರು ಕಲೆ ಸಾಹಿತ್ಯ ಧರ್ಮದ ಒಂದು ಆರಾಧಕರಾಗಿರ್ತಾರಲ್ವಾ ಅವರಿಗೆ ಜೈನ ಸಾಹಿತ್ಯದಲ್ಲಿ ಏನ್ ಮಾಡ್ತಾರೆ, ಈ ಚತುಸ್ಮಯ ಒಂದು ಸಮುದ್ರಣ ಅಂತ ಏನ್ ಮಾಡ್ತಾ ಹೋಗ್ತಾರೆ, ಒಂದು ಬಿರುದಿನಲ್ಲಿ ಕೊಡ್ತಕ್ಕಂಥದ್ದು. ಸೊ ಓವರ್ ಆಗಿರ್ತಕ್ಕಂಥ ವಿಷ್ಣುವರ್ಧನ ಟೈಟಲ್ಸ್ ನೋಡ್ತಾ ಹೋದ್ರೆ ಈಗ ಶ್ರೀ ತಲಕಾಡುಗೊಂಡ, ಕಂಚಿಗೊಂಡ, ಮಧುರೆಗೊಂಡ, ನೊಳಂಬವಾಡಿಗೊಂಡ, ಕದನ ಪ್ರಚಂಡ, ಕಂಚಿಗೊಂಡ, ಸಾಹಸ ಭೀಮ, ಮಹಾಮಂಡಲೇಶ್ವರ, ವೀರಗಂಗ, ವೀರವಿಕ್ರಮ, ವೀರನಾರಾಯಣ, ಇದಿಷ್ಟು ಕೂಡ ಏನ್ ಮಾಡಿದೀವಿ ನಾವು 6ನೇ ವಿಷ್ಣುವರ್ಧನಿಗೆ ಕೊಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಬಿರುದುಗಳು. ಈ ವಿಷ್ಣುವರ್ಧನನಿಗೆ ಒಬ್ಬ ಸುಪ್ರಸಿದ್ಧ ರಾಣಿ ಇದ್ಲು ಅಂಡ್ ಶಿ ಇಸ್ ಎ ವೆರಿ ವೆಲ್ ಡ್ಯಾನ್ಸರ್ ಆಲ್ಸೋ. ಆ ಒಂದು ಶಾಂತಲೆಗೆ ಏನ್ ಕರಿತಾ ಹೋಗ್ತೀವಿ ನಾವು ನಾಟ್ಯ ಸರಸ್ವತಿ ಅಂತ ಕರೀತಕ್ಕಂಥದ್ದು ಅಲ್ವಾ. ಸೊ 6ನೇ ವಿಕ್ರಮಾದಿತ್ಯನ ರಾಣಿ ಅವಳು ಚಂದ್ರಲೇಖ ಅಂತ ಕರಿತಾ ಹೋಗ್ತೀವಿ. ಚಂದ್ರಲೇಖಳಿಗೆ ನಾವು ಅಭಿನಯ ಸರಸ್ವತಿ ಅಂತ ಕರಿತಾ ಹೋಗ್ತೀವಿ. ಆದರೆ ಶಾಂತಲೆಗೆ, ಶಾಂತಲಾ ಅಲ್ಲ ಶಾಂತಲೆ, ಇವಳಿಗೆ ಅಂತ ಕರಿತಾ ಹೋಗ್ತೀವಿ ನಾವು ನಾಟ್ಯ ಸರಸ್ವತಿ ಅಂತ ಏನ್ ಮಾಡ್ತೀವಿ ನಾವು ಬಿರುದಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಂಡ್ ಈ ವಿಷ್ಣುವರ್ಧನ್ ಏನ್ ಮಾಡ್ತಾ ಹೋಗ್ತಾರೆ, ಅಗ್ನಿಸ್ತಮ ಮತ್ತೆ ಹಿರಣ್ಯ ಗರ್ಭ ಅಂತಕ್ಕಂಥ ಒಂದು 2 ಯಜ್ಞಗಳನ್ನ ಮಾಡ್ತಾರೆ. ಇವ್ರ ಕಾಲದಲ್ಲೇ ಒಬ್ಬ ಫೇಮಸ್ ಪರ್ಸನ್ ಬರ್ತಾರೆ, ಅವರೇ ರಾಮಾನುಜಾಚಾರ್ಯರು. ಆಗ್ಲೇ ಹೇಳ್ದಂಗೆ ಸೊ ಆಗಿನ ಒಂದು ಸಂದರ್ಭದಲ್ಲಿ ಎಲ್ಲಿ ತಮಿಳುನಾಡಲ್ಲಿ ಚೋಳರ ಆಳ್ವಿಕೆ ಮಾಡ್ತಾ ಇರ್ತಾರೆ, ಅಲ್ಲಿ ಕುಲತುಂಗ ಚೋಳ ಆಳ್ವಿಕೆ ಮಾಡ್ತಾ ಇರ್ತಾನೆ. ಸೊ ಅವನ ಒಂದು ಕಾಟವನ್ನು ತಡ್ಕೊಳಕ್ಕಾಗದೆ ಸೊ ರಾಮಾಚಾರ್ಯ ಏನ್ ಮಾಡ್ತಾರೆ, ಈ ಒಂದು ತಮಿಳುನಾಡನ್ನ ಬಿಟ್ಟು ಕರ್ನಾಟಕ ಕಡೆಗೆ ಟ್ರಾವೆಲ್ ಮಾಡ್ತಾ ಬರ್ತಾರೆ. ಕೆಲವೊಂದು ಬುಕ್ಕಲ್ಲಿ ಕೆಲವೊಂದ್ ಕಡೆ ಬರೀತಾರೆ, ಕೆಲವೊಂದ್ ಕಡೆಗೆ ರಾಮಾಚಾರ್ಯ ಒಂದು ಹೊರ ಬಂದ್ರು ಅಂತ ಬರೀತಾರೆ, ಕೆಲವೊಂದ್ ಕಡೆಗೆ ಈ ಕುಲತುಂಗ ಚೋಳನ ಅವರಿಗೆ ಗಡಿಪಾರ್ ಮಾಡ್ದಂತ ಹೇಳ್ತಾ ಹೋಗ್ತಾರೆ, ವಾಟ್ ಇಟ್ ಮೇ ಬಿ. ಬಟ್ ಆದ್ರೆ ರಾಮಾಚಾರ್ಯರಿಗೆ ಅಲ್ಲಿ ಕಿರುಕುಳ ಆಗಿದೊಂದು ಸತ್ಯ, ಅವ್ರು ಬಿಟ್ಟು ಬಂದಂತೂ ಸತ್ಯನೇ. ಸೊ ಈ ರೀತಿ ಬಂದಿರತಕ್ಕಂಥ ಈ ಒಂದು ರಾಮಾಚಾರ್ಯ ಏನ್ ಮಾಡ್ತಾ ಹೋಗ್ತಾರೆ, ಇನಿಷಿಯಲ್ ಆಗಿ ತೊಣಾಚಿ, ಸಾಲಿಗ್ರಾಮ, ಓಕೆ ಸೊ ತೊಣ್ಣೂರು, ಮೇಲುಕೋಟೆ ಅಂತಕ್ಕಂಥ ಒಂದು ಪ್ಲೇಸ್ಗಳಲ್ಲಿ ನೆಲೆಸಿರ್ತಾರೆ. ಎಸ್ಪೆಷಲಿ ಮೇಲುಕೋಟೆನಲ್ಲಿ ಇವತ್ತು ನಡೀತಕ್ಕಂಥ ಒಂದು ವೈರಮುಡಿ ಉತ್ಸವಕ್ಕೆ ಯಾರು ಕಾರಣಕರ್ತರು ಅಂತಂದ್ರೆ ರಾಮಾನುಜಾಚಾರ್ಯರೇ ಕಾರಣಕರ್ತರು. ಅದೇ ಟೈಮಲ್ಲಿ 6ನೇ ವಿಕ್ರಮಾದಿತ್ಯನದು ಮಗಳಿಗೆ ಒಂದು ಹೆಲ್ತ್ ಕಾಂಪ್ಲಿಕೇಶನ್ಸ್ ಬರ್ತಾ ಹೋಗುತ್ತೆ, ಒಂದು ಸಿವಿಯರ್ ಹೆಲ್ತ್ ಕಾಂಪ್ಲಿಕೇಶನ್ ಬರ್ತಾ ಹೋಗುತ್ತೆ. ಆ ಸಿವಿಯರ್ ಹೆಲ್ತ್ ಕಾಂಪ್ಲಿಕೇಶನ್ ಬಂದಾಗ ಅವ್ರಿಗೆ ಏನ್ ಮಾಡಬೇಕು ಅಂತ ತೋಚಲ್ಲ, ಅವ್ರೇನ್ ಮಾಡ್ತಾರೆ, ಇಡೀ ದೇಶದಿಂದ ಏನ್ ಮಾಡ್ತಾರೆ, ಒಂದು ಡಂಗೂರಿನಲ್ಲಿ ಸಾರಿಸ್ತಕ್ಕಂಥದ್ದು. ಸೊ ಅದೇ ಸಂದರ್ಭದಲ್ಲಿ ರಾಮಾಚಾರ್ಯ ಏನ್ ಮಾಡ್ತಾರೆ, ವಿಷ್ಣುವರ್ಧನ ಒಂದು ಆಸ್ಥಾನಕ್ಕೆ ಭೇಟಿ ಇಟ್ಟು ಆ ಒಂದು ಪುಟ್ಟ ಒಂದು ಬಾಲಕಿಗೆ ಆ ಒಂದು ಏನ್ ಮಾಡ್ತಾರೆ, ರೋಗವನ್ನಲ್ಲಿ ಕ್ಯೂರ್ ಮಾಡ್ತಾರೆ. ಅದ್ರ ಮೂಲಕ ರಾಮಾಚಾರ್ಯ ಏನ್ ಮಾಡ್ತಾರೆ, ಎಲ್ಲ ಒಂದ್ ಕಡೆಗೆ ವಿಷ್ಣುವರ್ಧನ ಒಂದು ಆಸ್ಥಾನದಲ್ಲಿ ಅವರು ಕೂಡ ಒಬ್ಬರಾಗಿ ಬೆರ್ತ ಹೋಗ್ಬಿಡ್ತಾರೆ. ಬಟ್ ನಂತರದಲ್ಲಿ ಇನಿಷಿಯಲ್ ಆಗಿ ಜೈನ ಧರ್ಮದಲ್ಲಿ ಇರ್ತಕ್ಕಂಥ ಈ ವಿಷ್ಣುವರ್ಧನ ಏನ್ ಮಾಡ್ತಾನೆ, ರಾಮಾನುಜಾಚಾರ್ಯರ ಒಂದು ಪ್ರಭಾವಕ್ಕೆ ಒಳಗಾಗಿ ಏನಾಗ್ತೀವಿ ಅವ್ರ ನಂತರದಲ್ಲಿ ಏನಕ್ಕೆ ಸೊ ವೈಷ್ಣವ ಧರ್ಮಕ್ಕೆ ಏನ್ ಮಾಡ್ತಾರಲ್ಲಿ ಸ್ಥಳಾಂತರ ಆಗ್ತಕ್ಕಂಥದ್ದು, ಮೀನ್ಸ್ ಕನ್ವರ್ಟ್ ಆಗ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಆ ರಾಣಿ ಶಾಂತಲೆ ಕೂಡ ಏನ್ ಮಾಡ್ತಾಳೆ, ಅವಳು ಕೂಡ ಇಲ್ಲಿ ಕನ್ವರ್ಟ್ ಆಗ್ತಕ್ಕಂಥದ್ದು. ಅದಕ್ಕೆ ನಾನು ಲಾಸ್ಟ್ ಕ್ಲಾಸ್ ನೋಡಿದ್ವಿ ನೋಡಿ, ಯಾವಾಗ ಅಂತ ಗಂಗರ್ ಮಾಡಬೇಕಾದ್ರೆ ಹೇಳಿದ್ದೆ, ಶ್ರವಣ ಬೆಳಗೊಳಕ್ಕೆ ಸಂಬಂಧಪಟ್ಟಾಗ ಈ ಕೆಳಕಂಡ ಯಾವ ಪರ್ಸನ್ಸ್ಗಳು ಅಸೋಸಿಯೇಟ್ ಆಗಿದ್ದಾರೆ ಅಂತ ಮೊನ್ನೆ PSI 400 ಕೇಳಿದ್ದ. ಅಲ್ಲಿ ಆಪ್ಷನ್ ಸಿ ಬಂದು ನಾಟ್ಯರಾಣಿ ಶಾಂತಲೆ ಇತ್ತು. ನಥಿಂಗ್ ಬಟ್ ಶಾಂತಲೆ ಮತ್ತೆ ವಿಷ್ಣುವರ್ಧನ ಇನಿಷಿಯಲ್ ಆಗಿ ಮೂಲದಲ್ಲಿ ಅವ್ರೇನಾಗಿದ್ರು ಜೈನರಾಗಿದ್ರು, ಬಟ್ ಅವ್ರನ್ನ ಮತ್ತೆ ವೈದಿಕ ಧರ್ಮದೆಡೆಗೆ ಅದರಲ್ಲಿ ಮೇಜರ್ ಆಗಿ ಈ ಒಂದು ರಾಮಾನುಜಾಚಾರ್ಯರ ಒಂದು ವೈಷ್ಣವ ಧರ್ಮಕ್ಕೆ ಕರ್ಕೊಂಡ್ ಬರ್ತಕ್ಕಂಥ ಕೆಲಸ ಮಾಡ್ತಾರೆ ರಾಮಾನುಜಾಚಾರ್ಯರಲ್ಲಿ ಮಾಡ್ತಕ್ಕಂಥದ್ದು. ಸೊ ಈ ಒಂದು ವಿಷ್ಣುವರ್ಧನ್ ಬಗ್ಗೆ ಆಗ್ಲೇ ಹೇಳ್ತಾ ಹೋಗಿದ್ದೀವಿ, ಇವನೊಬ್ಬ ಒಂದು ಸಾಹಿತ್ಯ ಪೋಷಕ ಆಗಿದ್ದ. ಅದರಲ್ಲಿ ಮೇಜರ್ ಆಗಿ ಇವನ ಆಸ್ಥಾನದಲ್ಲಿ ಒಬ್ಬ ಫೇಮಸ್ ಮ್ಯಾಥಮೆಟಿಷಿಯನ್ ಇದ್ದ, ಅವನ ಹೆಸರೇ ರಾಜಾದಿತ್ಯ ಅಂತ ಕರೀತಾ ಹೋಗ್ತೀವಿ. ಈ ರಾಜಾದಿತ್ಯ ಒಟ್ಟು 3 ಪುಸ್ತಕಗಳನ್ನ ಬರೀತಾನೆ. ಒಂದು ಕ್ಷೇತ್ರ ಗಣಿತ, ಒಂದು ವ್ಯವಹಾರ ಗಣಿತ, ಇನ್ನೊಂದು ಲೀಲಾವತಿ ಅಂತ ಕರೀತಾ ಹೋಗ್ತೀವಿ. ಎಕ್ಸಾಂಪಲ್ ಆಲ್ರೆಡಿ ಕೇಳಿದನ್ನು ಪ್ರೀವಿಯಸ್ ಹಳೆ ಎಕ್ಸಾಮ್ಸ್ಗಳಲ್ಲಿ, ಲೀಲಾವತಿ ಇಸ್ ಎ ಬುಕ್ ಬೇಸ್ಡ್ ಆನ್ ವಾಟ್ ಅಂತ ಕೇಳಿದ್ರೆ ಇಟ್ ಇಸ್ ಬೇಸ್ಡ್ ಆನ್ ದ ಮ್ಯಾಥಮೆಟಿಕ್ಸ್, ಇಟ್ ಇಸ್ ಬೇಸ್ಡ್ ಆನ್ ದ ಮ್ಯಾಥಮೆಟಿಷಿಯನ್ ಅಂತಾನು ಕೂಡ ಹೇಳ್ತಕ್ಕಂಥದ್ದು. ಇನ್ನು ರಾಮಾನುಜಾಚಾರ್ಯರು ಅವರು ಕೂಡ ಕೆಲವೊಂದು ಪುಸ್ತಕ ಬರಿತಾ ಹೋಗಿದ್ದಾರೆ. ಅದುವೇ ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ದೀಪಿಕಾ ಅಂತಕ್ಕಂಥ ಒಂದು ಕೃತಿಗಳನ್ನು ಕೂಡ ಅಷ್ಟೇ ಈ ಒಂದು ರಾಮಾನುಜಾಚಾರ್ಯರು ಸ್ವತಃ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ. ಇನ್ನು ಇವರು ವಿಷ್ಣುವರ್ಧನ ಕಾಲದಲ್ಲಿ ಇರತಕ್ಕಂಥ ಒಂದು ಕಲ್ಚರಲ್ ಕಾಂಟ್ರಿಬ್ಯೂಷನ್, ಸಾಂಸ್ಕೃತಿಕ ಒಂದು ಕೊಡುಗೆಗಳು. ಗದಗದ ಒಂದು ವೀರನಾರಾಯಣ ದೇವಸ್ಥಾನ, ಬೇಲೂರಿನಲ್ಲಿ ಕಪ್ಪೆ ಚೆನ್ನಿಗರಾಯ ದೇವಸ್ಥಾನ, ಮೇಲುಕೋಟೆಯ ಒಂದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ, ಹಿರೇಬೋಂದೂರಿನ ಒಂದು ನಂದಿನಾರಾಯಣ ಟೆಂಪಲ್, ಹಂಪಿಯ ಒಂದು ವಿರೂಪಾಕ್ಷ ಟೆಂಪಲ್. ಅಂಡ್ ಇವ್ರ ಕಾಲದಲ್ಲಿ ಚರಗತ್ತಿ ಅಂತ ಒಬ್ಬ ಇದ್ದ, ಅಂಡ್ ಈಸ್ ಒನ್ ಆಫ್ ದ ಫೇಮಸ್ ಆರ್ಕಿಟೆಕ್ಚರ್. ಅವತ್ತಿನ ಕಾಲದಲ್ಲಿ ಪ್ರಖ್ಯಾತ ಒಂದು ಕಲಾವಿದ ಅಂತಾನು ಕೂಡ ಏನ್ ಮಾಡ್ತೀವಿ ಹೇಳ್ತಕ್ಕಂಥದ್ದು.